ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವ್ಯೂವರ್ಸ್ಗಳಿಗೂ ಮತ್ತು ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ಸ್ನೇಹಿತರಿಗೂ ಮೊದಲಿಗೆ 2023ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಆರೋಗ್ಯ ಸರಿ ಇಲ್ಲದೇ ಇರುವುದರಿಂದಾಗಿ ಜನವರಿ 1ಕ್ಕೆ ನಾನು ಯಾವುದೇ ವಿಡಿಯೋನ ಹಾಕೋಕ್ಕಾಗಿಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾವು ಕ್ಯೂಬಸ್ 5, FL ಸ್ಟುಡಿಯೋ, ನಿಯಾಂಡೋ 4 ಮತ್ತು ಬೇರೆ ಬೇರೆ ಸಾಫ್ಟ್ವೇರ್ಗಳಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋಕ್ಕೆ ಕೆಲವು ಪ್ಲಗಿನ್ಸ್ಗಳು ಅವಶ್ಯಕತೆ ಆಗುತ್ತೆ. ಆ ಪ್ಲಗಿನ್ಸ್ಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ಲಗಿನ್ಸ್ನ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಅದನ್ನು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಅದರಲ್ಲಿ ಮ್ಯೂಸಿಕ್ ಪ್ರೊಡಕ್ಷನನ್ನು ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವ ಪ್ಲಗಿನ್ಸಪ್ಪ ಅಂತಂದರೆ, ಸ್ಪೆಕ್ಟ್ರಾಸೋನಿಕ್ಸ್ ಕಂಪ್ನಿಯವರು ತಯಾರಿಸಿರ್ತಕ್ಕಂಥ ಈ ಒಂದು ಪ್ಲಗಿನ್ಸ್ ಇದೆ. ಇಲ್ಲಿ ನೋಡಿ, ಸ್ಟೈಲಸ್ RMX VST ಪ್ಲಗಿನ್ಸ್. ಈ ಒಂದು ಪ್ಲಗಿನ್ಸ್ನ ಇನ್ಸ್ಟಾಲೇಷನನ್ನು ಯಾವ ರೀತಿ ಮಾಡೋದು ಮತ್ತು ಇದರಲ್ಲಿ ಮ್ಯೂಸಿಕ್ ಪ್ರೊಡಕ್ಷನನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾವು ಇವತ್ತು ನೋಡೋಣ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಯಾರು ಹೊಸದಾಗಿ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಈ ವಿಡಿಯೋಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಸ್ಪೆಕ್ಟ್ರಾಸೋನಿಕ್ಸ್ ಸ್ಟೈಲಸ್ RMX ಈ VST ಪ್ಲಗಿನ್ಸನ್ನು ಇದು ಟೋಟಲ್ ಎಷ್ಟು ಸೈಜ್ ಇದೆ ಏನು ಅನ್ನೋದನ್ನು ನಾನು ನಿಮಗೀಗ ತೋರಿಸ್ತಾ ಇದ್ದೀನಿ. ಇದು ಒಟ್ಟು ಇಲ್ಲಿ ನೋಡಿ, ಇದರ ಮೇಲೆ ಪ್ರಾಪರ್ಟೀಸ್ ಚೆಕ್ ಮಾಡಿದಾಗ ಒಟ್ಟು 14.4 GB, ಅಂದರೆ ಹೆಚ್ಚು ಕಡಿಮೆ 15 GB ಪ್ರೋಗ್ರಾಮ್ ಇರುತ್ತೆ. ಈ 15 GB ಪ್ರೋಗ್ರಾಮನ್ನು ನಾವು ಖರೀದಿಸಿದಾಗ ಇದರ ಬೆಲೆ 15,000 15,000 ರೂಪೀಸ್ ಈ ಸ್ಟೈಲಸ್ RMX VST ಪ್ಲಗಿನ್ಸ್ನ ಬೆಲೆ ಇದೆ. ಬಹಳ ದಿನಗಳಿಂದ ಈ VST ಪ್ಲಗಿನ್ಸನ್ನು ಯೂಸ್ ಮಾಡಬೇಕು ಅಂತ ಇತ್ತು, ಆದರೆ ಆಗಿರಲಿಲ್ಲ. ಮೊನ್ನೆ 2-3 ದಿನದ ಹಿಂದೆ ಈ ಒಂದು VST ಪ್ಲಗಿನ್ಸನ್ನು ನಾನು ಖರೀದಿ ಮಾಡಿದ್ದೇನೆ. ತುಂಬ ಸಂತೋಷ ಆಗ್ತಾಯಿದೆ. ಜೊತೆಗೆ ಇದರಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋಕ್ಕೆ ತುಂಬ ಈಸಿ, ಅಂದರೆ ರಿದಮ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಅನ್ನೋದು ಕೂಡ ಇದರಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದು ಭಾಳ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ಲಗಿನ್ಸ್ ಅಂತ ಹೇಳ್ಬೋದು. ಒಟ್ಟು 15 GB ಪ್ರೋಗ್ರಾಮಲ್ಲಿ ಇದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, 2 ಫೋಲ್ಡರ್ಗಳು ಸಿಗುತ್ತೆ ನಮಗೆ. ಒಂದು ಸೇಜ್ ಕನ್ವರ್ಟರ್ ಅಂತ, ಆಮೇಲೆ ಇನ್ನೊಂದು ಸ್ಟೈಲಸ್ RMX. ಈ 2 ಫೋಲ್ಡರ್ಗಳು ನಮಗೆ ಸಿಗುತ್ತೆ. ಇದರಲ್ಲಿ ಮೊದಲಿಗೆ ನಾವು ಸ್ಟೈಲಸ್ RMXನ್ನು ಓಪನ್ ಮಾಡ್ಕೊಳ್ಳೋಣ. ಇದರಲ್ಲಿ ಪ್ಲಗಿನ್ಸ್ ಮತ್ತು ಲೈಬ್ರರಿ ಸಿಗುತ್ತೆ. ಇಲ್ಲಿ ಒಟ್ಟು 8 ಲೈಬ್ರರಿಗಳು ಇರುತ್ತೆ. ಆ 8 ಲೈಬ್ರರಿಗಳನ್ನು ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ. ಮೊದಲು ಈ ಪ್ಲಗಿನ್ಸ್ನ ಸೆಟಪ್ exe ಫೈಲನ್ನು ನಾವು ಮೊದಲಿಗೆ ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಸೆಟಪ್ ಸಿಗುತ್ತೆ. ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ನಂತರ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ನಂತರ ಇಲ್ಲಿ ನೋಡಿ, ನೆಕ್ಸ್ಟ್ ಅಂತ ಕೇಳುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ ಒಂದು ಸರಿ ನೆಕ್ಸ್ಟ್ ಕೊಡಿ. ನೋಡಿ ಸ್ನೇಹಿತರೆ, ನಾವು ನೆಕ್ಸ್ಟನ್ನು ಕೊಟ್ಟ ನಂತರ ಇಲ್ಲಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ವಿಷಯ ಏನಪ್ಪ ಅಂತಂದರೆ, ಕ್ಯೂಬಸ್ 5 ಯೂಸ್ ಮಾಡ್ತಾ ಇದ್ದರೆ 32 ಬೀಟ್ ನಮಗೆ ಸಪೋರ್ಟ್ ಮಾಡುತ್ತೆ. ಕ್ಯೂಬಸ್ 10, ಕ್ಯೂಬಸ್ 11, ಕ್ಯೂಬಸ್ 12 ಯಾರು ಯೂಸ್ ಮಾಡ್ತಿರ್ತಾರೋ ಅವ್ರಿಗೆ 64 ಬೀಟು ಸಪೋರ್ಟ್ ಮಾಡುತ್ತೆ. ನಾವು ಯೂಸ್ ಮಾಡ್ತಾ ಇರೋದು ಕ್ಯೂಬಸ್ 5. ಸೊ ಆ ಕಾರಣಕ್ಕಾಗಿ ನಾನು 32 ಬೀಟನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟನ್ನು ಕೊಡ್ತೀನಿ. ನೆಕ್ಸ್ಟ್ ಅದನ್ನು ಕೊಟ್ಟ ನಂತರ ಇನ್ಸ್ಟಾಲೇಷನ್, ಆಮೇಲೆ ಇಲ್ಲಿ ಫಿನಿಶ್ ಕೊಡಿ.
ಫಿನಿಶ್ ಕೊಟ್ಟ ನಂತರ ಸ್ಟೈಲಸ್ RMX ಇನ್ಸ್ಟಾಲೇಷನ್ ಆಗಿದೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಪ್ಲಗಿನ್ಸ್ ಆಯಿತು. ಪ್ಲಗಿನ್ಸ್ ಆದ ನಂತರ ನಾವು ಲೈಬ್ರರಿಯನ್ನು ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ. ಇಲ್ಲಿ ಒಟ್ಟು 9 ಫೈಲ್ಗಳು ಸಿಗುತ್ತೆ. ನಾವು ಸೆಟಪ್ ಮೇಲೆ ಮೊದಲು ಕ್ಲಿಕ್ ಮಾಡಿ, ಆಮೇಲೆ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಎಸ್ ಕೊಡಿ. ಈಗ ನೆಕ್ಸ್ಟ್ ಕೊಡೋಕ್ಕಿಂತ ಇಲ್ಲಿ ನೋಡಿ ಒಟ್ಟು 15 GB ಲೈಬ್ರರಿ ಪ್ರೋಗ್ರಾಮ್ ಇದೆ. ಅದೆಲ್ಲವೂ ಇನ್ಸ್ಟಾಲೇಷನ್ ಆಗೋವರೆಗೂ ನಾವು ವೆಯ್ಟ್ ಮಾಡೋಣ. ಈಗ ಇಲ್ಲಿ ನೋಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ಪಾತು ಸರಿಯಾಗಿದೆ, ಆಮೇಲೆ ನೆಕ್ಸ್ಟ್ ಕೊಡಿ, ಆಮೇಲೆ ನೆಕ್ಸ್ಟ್ ಕೊಡಿ, ಆಮೇಲೆ ಇನ್ಸ್ಟಾಲೇಷನ್. ಇದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಸ್ವಲ್ಪ ಹೊತ್ತು ನಾನು ವಿಡಿಯೋನ ಪಾಸ್ ಮಾಡ್ತೀನಿ. ಸ್ನೇಹಿತರೆ, ಸ್ಟೈಲಸ್ RMXನ ಲೈಬ್ರರಿ ಫುಲ್ ಇನ್ಸ್ಟಾಲೇಷನ್ ಆಗಬೇಕಾದ್ರೆ 20 ರಿಂದ 30 ನಿಮಿಷ ಸಮಯ ತಗೊಳ್ಳುತ್ತೆ. ಕಾರಣ 15 GB ಪ್ರೋಗ್ರಾಮ್ ಇರೋದರಿಂದ ಅದು ಅಷ್ಟು ಎಲ್ಲವೂ ಇನ್ಸ್ಟಾಲೇಷನ್ ಆಗಬೇಕಾದ್ರೆ ನಮಗೆ 8 ಲೈಬ್ರರಿ ಇದೆ. ಸೊ ಆ ಕಾರಣಕ್ಕಾಗಿ ಅಷ್ಟು ಸಮಯ ತಗೊಳ್ಳುತ್ತೆ. 20 ರಿಂದ 30 ನಿಮಿಷ, ಒಂದು ಅರ್ಧ ಗಂಟೆ ಇದು ಫುಲ್ಲು ಇನ್ಸ್ಟಾಲೇಷನ್ ಆಗಬೇಕಾದ್ರೆ ಸಮಯ ತಗೊಳ್ಳುತ್ತೆ. ಸ್ನೇಹಿತರೆ, ಈಗ ನಮ್ಮ ಲೈಬ್ರರಿಯ ಇನ್ಸ್ಟಾಲೇಷನ್ ಪೂರ್ತಿ ಮುಗಿದಿದೆ. ಈಗ ನಾವು ಇದನ್ನು ಫಿನಿಶ್ ಕೊಡೋಣ. ಕೊಟ್ಟ ನಂತರ ನಾವು ನಮ್ಮ ಕ್ಯೂಬಸ್ ಫೈ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಳ್ಳೋಣ. ಈಗ ಒಂದು ನ್ಯೂ ಪ್ರಾಜೆಕ್ಟನ್ನು ತಗೊಳ್ಳೋಣ. ಇದರಲ್ಲಿ FT ಚಾನಲನ್ನು ತಗೊಳ್ಳೋಣ, ಆಮೇಲೆ ಓಕೆ ಕೊಡೋಣ, ಆಮೇಲೆ ಓಕೆ. ಈಗ ಇದರಲ್ಲಿ ನಾವು ಒಂದು ಇನ್ಸ್ಟ್ರೂಮೆಂಟ್ ಟ್ರ್ಯಾಕನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಜಾಗದಲ್ಲಿ ನಮ್ಮ ಮೌಸ್ನ ರೈಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಆ್ಯಡ್ ಅಂತ ಬರುತ್ತೆ. ಅಥವಾ ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ರೈಟ್ ಕ್ಲಿಕ್ ಯಾವುದು ಅಂತ ಆಗ ನೀವೇನು ಮಾಡೋದಂದರೆ ಇಲ್ಲಿ ನೋಡಿ ಪ್ರೊಜೆಕ್ಟ್ ಅಂತ ಇದೆ. ಈ ಪ್ರೊಜೆಕ್ಟಲ್ಲಿ ಆ್ಯಡ್ ಟ್ರ್ಯಾಕಲ್ಲಿ ಇಲ್ಲಿ ನೋಡಿ ಆಡಿಯೋ, ಇನ್ಸ್ಟ್ರೂಮೆಂಟ್, ಮಿಡಿ, ಅರೇಂಜರ್, ಎಫೆಕ್ಟ್ಸ್, ಚಾನಲ್, ಫೋಲ್ಡರ್ ಇದೆಲ್ಲವೂ ಬರ್ತದೆ. ನಮಗೆ ಯಾವ್ದು ಮಾಡ್ಕೊಳ್ಬೇಕಾಗಿದೆ ಅಂದರೆ ನಮಗೆ ಇನ್ಸ್ಟ್ರೂಮೆಂಟ್ ಟ್ರ್ಯಾಕನ್ನು ತಗೊಳ್ಬೇಕಾಗಿದೆ. ಇನ್ಸ್ಟ್ರೂಮೆಂಟ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಕೊಡೋಣ. ಒಂದು ಇನ್ಸ್ಟ್ರೂಮೆಂಟ್ ಟ್ರ್ಯಾಕ್ ತಗೊಳ್ಳೋಣ. ಇಲ್ಲಿ ನೋಡಿ ಇನ್ಸ್ಟ್ರೂಮೆಂಟ್ ಟ್ರ್ಯಾಕನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಮಾರ್ಕರ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಯಾವುದೆಲ್ಲ ಪ್ಲಗಿನ್ಸ್ಗಳಿದೆಯೋ ಇದರಲ್ಲಿ ಅದೆಲ್ಲವೂ ನಮಗೆ ಕಾಣಿಸುತ್ತೆ. ಈಗ ಇದರಲ್ಲಿ ಸ್ಪೆಕ್ಟ್ರಾಸೋನಿಕ್ಸನ್ನು ಕ್ಲಿಕ್ ಮಾಡಿ ಇದರ ಮೇಲೆ ಸ್ಟೈಲಸ್ RMX ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನಮಗೆ ಇಲ್ಲಿ ನೋಡಿ ಆಲ್ ಮಿಡಿ ಇನ್ಪುಟ್ ಅಂತ ಬರ್ತಾ ಇದೆ. ನೋಡಿ ಒಂದು ಸರಿ ತೋರಿಸ್ತೀನಿ. ಇಲ್ಲಿ ನೋಡಿ ಆಲ್ ಮಿಡಿ ಇನ್ಪುಟ್, ಆಮೇಲೆ ಸ್ಟೈಲಸ್ RMX. ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಆಪ್ಷನ್ ಬರುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಸ್ಟೈಲಸ್ RMX ಓಪನ್ ಆಗುತ್ತೆ. ಈಗ ಸ್ವಲ್ಪ ಇಲ್ಲಿ ವರ್ಕ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಸರಿಯಾಗಿ ಈ ಒಂದು ಮಹತ್ವಪೂರ್ಣ ವಿಡಿಯೋನ ನೀವು ಚೂರು ಸ್ಕಿಪ್ ಮಾಡಿದೆ ಅಂದರೆ ಮುಂದಕ್ಕೆ ಓಡಿಸಲಾರದೆ ಸರಿಯಾಗಿ ನೋಡಿದ್ರೆ ನಿಮಗೆ ಸ್ಟೈಲಸ್ RMXನ ಇನ್ಸ್ಟಾಲೇಷನ್ ಮತ್ತು ಫುಲ್ ಸೆಟಪ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಬಹುದು. ಇಲ್ಲಿ ನೋಡಿ ಸ್ಟೈಲಸ್ RMX ಓಪನ್ ಆದ ನಂತರ ಅದರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ನಮ್ಮ ಲೈಸೆನ್ಸ್ ಕೀಯನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ನಮಗೆ ಒಂದು
ಕೀಸ್ ಕೊಟ್ಟಿರ್ತಾರೆ, ಆ ಕೀಸನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೈಲಸ್ RMXನ ಸೆಟಪ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಾವು ಸ್ಟೈಲಸ್ RMXನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಆಗಲೇ ಇಲ್ಲಿ ಸೆಟಪ್ಪನ್ನು ನೋಡಿದ್ದೀವಲ್ಲ, ಈ ಪ್ಲಗಿನ್ಸಲ್ಲಿ ನಮಗೆ ಒಂದು ಕೀಸೆನ್ ಸಿಗುತ್ತೆ. ಆ ಕೀಸೆನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಸ್ಟೈಲಸ್ RMX ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಕ್ಯೂಬಸ್ 5 ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಒಂದು ಕೀಸೆನ್ ಓಪನ್ ಆದ ನಂತರ ಸ್ವಲ್ಪ ಸೈಡ್ಗೆ ತಗೊಳ್ಳಿ. ಇದನ್ನು ಸ್ಟೈಲಸ್ RMXನ ಕೂಡ ಇಲ್ಲಿ ಸೈಡ್ಗೆ ತಗೊಳ್ಳಿ. ಇಲ್ಲಿ ನೋಡಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಕಾಪಿ ಅಂತ ಹೇಳಿ. ಇಲ್ಲಿ ನೋಡಿ ಕಾಪಿ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ. ಆ ಕಾಪಿ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಕಾಪಿ ಮಾಡಿರೋದು ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ನೀವು ಒಂದು ಜನ್ರೇಟ್ ಅಂತ ಹೇಳಿ, ಇಲ್ಲಿ ನೋಡಿ ನಾವು ಆಗಲೇ ಸ್ಟೈಲಸ್ RMXನ ಈ ಒಂದು ಕಾಪಿಯನ್ನು ಇಲ್ಲೇನಿದೆಯಲ್ಲ ಚಾಲೆಂಜ್ ಕೋಡು, ಈ ಚಾಲೆಂಜ್ ಕೋಡನ್ನು ನಾವು ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ನಾವು ಈ ಜಾಗದಲ್ಲಿ ಇಲ್ಲಿ ನೋಡಿ ಒಂದು ಸರಿ ತೋರಿಸ್ತಾನೆ, ಈ ಜಾಗದಲ್ಲಿ ನಾವು ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಬೇಕಾದ್ರೆ Ctrl+V ಅಥವಾ ರೈಟ್ ಕ್ಲಿಕ್ ಮಾಡಿ ಒಂದು ಪೇಸ್ಟ್ ಮಾಡಿ. ಅದಾದ ನಂತರ ನೀವು ಇಲ್ಲಿ ಜನ್ರೇಟ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ ಜನ್ರೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಿಸ್ಪಾನ್ಸ್ ಅಂತ ಹೇಳಿ ನಿಮಗೆ ನಿಮ್ಮ ಲೈಬ್ರರಿಯ ಒಂದು ಕೀ ಜನ್ರೇಟ್ ಆಗುತ್ತೆ. ಇದನ್ನು ನಾವು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡಾಗ ಮತ್ತೆ ಸ್ಟೈಲಸ್ RMXನ್ನು ಓಪನ್ ಮಾಡಿ. ಇಲ್ಲಿ ನೋಡಿ ಇಲ್ಲಿ ಪೇಸ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ರಿಸ್ಪಾನ್ಸ್ ಕೋಡ್ ಅಂತ ಹೇಳಿ ಇದೆಯಲ್ಲ, ಇಲ್ಲಿ ನೀವು ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ನೀವಿಲ್ಲಿ ಕಂಟಿನ್ಯೂ ಕೊಡಿ. ನಮ್ಮ ಸ್ಟೈಲಸ್ RMXು ಇನ್ಸ್ಟಾಲೇಷನ್ ಜೊತೆಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಈಗ ಇದನ್ನು ನಾವು ಕ್ಯಾನ್ಸಲ್ ಮಾಡೋಣ. ಇದಾದ ನಂತರ ನಾವು ಕ್ಯೂಬಸ್ 5 ಕೂಡ ನಾವು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಡೋಂಟ್ ಸೇವ್. ಈಗ ಕ್ಯೂಬಸ್ 5 ಕೂಡ ಕ್ಲೋಸ್ ಮಾಡಿದ್ವಿ. ಸ್ನೇಹಿತರೆ, ಈ ಸ್ಟೈಲಸ್ RMXನ್ನು ಕ್ಯೂಬಸ್ 5 ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಯಾರಿಗಿಲ್ಲ ಈ ಸ್ಟೈಲಸ್ RMXನ ಬಗ್ಗೆ ಮಾಹಿತಿ ತಿಳ್ಕೊಬೇಕಂತ ಇದೆಯೋ ಅವರು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಖಂಡಿತ ನಿಮಗೆ ಈ ಸ್ಟೈಲಸ್ RMXನ್ನು ಕ್ಯೂಬಸ್ 5 ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.